6ನೇ ತಾರೀಕಿನ ಒಳಗಡೆ ಈ ಆದೇಶವನ್ನು ಹಿಂಪಡೆಯತಕ್ಕಂಥ ಮರು ಆದೇಶವನ್ನು ಜಿಲ್ಲಾಧಿಕಾರಿಗಳು ಚುನಾವಣಾ ಕಮಿಷನ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡಿದ್ದೇವೆ. ಇದರ ಮುಂದುವರಿದ ಭಾಗವಾಗಿ ಕೆಲವು ಅಧಿಕಾರಿಗಳಿಗೆ ನಾವು ವೈಯಕ್ತಿಕವಾಗಿ ನಾವು ಮಾತಾಡಿದ್ದೇವೆ. ನೋಡೋಣ ಅನ್ನುವಂಥ ವಿಚಾರಗಳು ಮಾತ್ರ ಬಂದದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ನಮಗೆ ಪೂರಕವಾಗಿರತಕ್ಕಂಥ ವಿಚಾರಗಳು ಬಂದಿಲ್ಲ. ನಮ್ಗೆ ಗೊತ್ತಿದೆ ಇವತ್ತು ಏನು ಕೋವಿ ಪರವಾನಗಿ ಹೊಂದಿರತಕ್ಕಂಥವರು ನಮ್ಮ ಕೋವಿಯನ್ನು ಡೆಪಾಸಿಟ್ ಮಾಡಬೇಕು. ರೈತರಿಗೆಲ್ಲ ಇವತ್ತು ಸಂಕಷ್ಟದ ಕಾಲ, ಈ ಸಮಯ ಸಂಕಷ್ಟದ ಕಾಲ. ಯಾಕೆ ಅಂತ ಹೇಳಿದರೆ ತೋಟ ಇರತಕ್ಕಂಥ ಅಡಿಕೆ ತೋಟ ಇರತಕ್ಕಂಥ ಅಥವಾ ತೆಂಗಿನ ತೋಟ ಇರತಕ್ಕಂಥ ರೈತರುಗಳು ಅವರ ತೋಟಕ್ಕೆ ನೀರನ್ನು ಹಾಯಿಸಬೇಕಾಗಿರತಕ್ಕಂಥ ಕಾಲ. ನೀರನ್ನು ಹಾಯಿಸುವಂಥದ್ದಕ್ಕೆ ವಿದ್ಯುತ್ ಶಕ್ತಿಯ ಕೊರತೆಗಳಿರುವಂಥ ಸರ್ವೇ ಸಾಮಾನ್ಯ ಈ ಕಾಲದಲ್ಲಿ, ಈ ಸಮಯದಲ್ಲಿ. ಒಂದೊಂದು ಬಾರಿ ವಿದ್ಯುತ್ ಬರತಕ್ಕಂಥದ್ದು 2 ಗಂಟೆ ರಾತ್ರಿ. ನಮ್ಮ ರೈತರು 2 ಗಂಟೆ ರಾತ್ರಿಗೆ ಪಂಪು ಶೆಡ್ಡಿಗೆ ಹೋಗಬೇಕು, ಅಲ್ಲಿ ಪಂಪನ್ನು ಆನ್ ಮಾಡತಕ್ಕಂಥ ಕೆಲಸಗಳು ಮಾಡಿ ನೀರು ಹಾಯಿಸಲು ಸ್ಪ್ರಿಂಕ್ಲರನ್ನು ಒಮ್ಮೊಮ್ಮೆ ಬದಲಾವಣೆ ಮಾಡತಕ್ಕಂಥ ಸಂದರ್ಭಗಳು ಇರ್ತವೆ. ಇಂಥ ಮಧ್ಯರಾತ್ರಿ ಹೋಗತಕ್ಕಂಥ ಸಂದರ್ಭದಲ್ಲಿ ನಿಮಗೆ ತಿಳಿದಾಗೆ ನಮಗೆ ಏನೆಲ್ಲ ಬರ್ತವೆ, ವಿಶೇಷವಾಗಿ ಈ ತನಕ ಇರತಕ್ಕಂಥ ಮಾಮೂಲಿಯಾಗಿರತಕ್ಕಂಥ ಪಾರಂಪರಿಕತೆ ಅಂತ ನಾವು ಹೇಳ್ಬೋದು. ಕಾಡಂದಿವು, ಆಮೇಲೆ ಕಡವೆಗಳು, ಇದೆಲ್ಲ ಪಾರಂಪರಿಕವಾಗಿ ಬರತಕ್ಕಂಥದ್ದು. ಅದನ್ನು ಕೂಡ ನಾವು ತಡೆಯಲಿಕ್ಕೆ ಆಗಿಲ್ಲ. ಮಂಗಗಳು, ಕೋತಿಗಳು, ಇವುಗಳು ಬರತಕ್ಕಂಥದ್ದು. ಇದರ ಹೊರತಾಗಿ ಇವತ್ತು ಚಿರತೆ, ಹುಲಿ, ಆಮೇಲೆ ಆನೆ, ಇದರ ದಾಳಿ ನಿರಂತರವಾಗಿ ನಡೀತಾನೆ ಇದೆ. ಈ ದಾಳಿಯನ್ನು ನಾವು ತಡಿಬೇಕಾಗಿದೆ. ನಾವೆಲ್ಲ ಆರ್ಮ್ಸ್ಗಳ, ನಮ್ಮೆಲ್ಲ ಕೋವಿ ವೆಪನ್ಸ್ಗಳ ನಾವು ಡೆಪಾಸಿಟ್ ಇಟ್ಟದ್ದೇ ಆದರೆ ನಮಗೆ ಮಂಗ ಸಮೇತ ಒಂದು ಸೌಂಡ್ ಬಾರದಿದ್ದರೆ ಓಡುವಂಥದ್ದಿಲ್ಲ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಆ ಒಂದು ಸೌಂಡ್ ಬರಬೇಕಾಗಿದ್ದರೂ ನಾವೇನು ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಅನಿವಾರ್ಯತೆ ಇದೆ. ಅದು 2 ತಿಂಗಳುಗಳ ಕಾಲ. ಈ 1ನೇ ತಾರೀಕಿಂದ ಡೆಪಾಸಿಟ್ ಇಡಬೇಕು ಅಂತ ಹೇಳಿದರೆ ಜೂನ್ 11ರ ತನಕ ನಮಗೆ ಅದು ಸಿಕ್ಕುವುದಿಲ್ಲ. ಜೂನ್ 11ರಿಂದ ನಾವು ತಗೊಳ್ಬೋದು ಅನ್ನೋದನ್ನು ಹೇಳತಕ್ಕಂಥದ್ದು ಇದು ಆದೇಶದಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಈ ಕಾಲದಲ್ಲಿ, ಈ ಸಂದಿಗ್ಧವಾಗಿರತಕ್ಕಂಥ ಕಾಲದಲ್ಲಿ ನೀವು ಹೇಳ್ಬೋದು ಈಗ ಪ್ರಾಣಿಗಳು ಬರೋಲ್ಲ, ನಿಜಕ್ಕೂ ಹೌದು, ಈಗಲೇ ಜಾಸ್ತಿ ಪ್ರಾಣಿಗಳು ಬರೋದು. ಯಾಕೆ ಅಂತ ಹೇಳಿದರೆ ಕಾಡು ಬರಿದಾಗಿದೆ, ನಾಡು ಹಸಿರಾಗಿದೆ. ಎಲ್ಲೆಲ್ಲಿ ಹಸಿರು ಇದೆಯಾ ಆ ಹಸಿರನ್ನು ತಿನ್ನಲಿಕ್ಕೆ ಕಡವೆಗಳು ಬರುವಂಥದ್ದು, ಆನೆ ಬರುವಂಥದ್ದು ಎಲ್ಲವೂ ಸಹಜ. ಹಾಗಾಗಿ ಪ್ರಾಣಿಗಳು ನಾಡಿಗೆ ಬರ್ತಾ ಇದೆ. ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ನಮಗೆ ಅಗತ್ಯತೆ ಇದೆ. ಇಲ್ಲದಿದ್ದರೆ ನಮ್ಮ ಕೃಷಿ ಹಾಳಾಗ್ತಾ ಇದೆ ಅನ್ನುವಂಥದ್ದು ನಮ್ಮ ಒಂದು ಚಿಂತನೆ. ಈಗ ನೀವು ನೋಡಿರ್ಬೋದು, ಕಾಡಾನೆಗಳು ಇಲ್ಲಿ ಕಳೆದ ಬಾರಿ ನಮ್ಮ ಇಲ್ಲಿ 2 ಜನರನ್ನು ಕೊಂದಿದೆ. ಮರದಾಳ ಆ ಏರಿಯಾದಲ್ಲಿ, ಕಡಬ ಏರಿಯಾದಲ್ಲಿ 2 ಜನರನ್ನು ಕಾಡಾನೆ ಕೊಂದಿರತಕ್ಕಂಥದ್ದು ನಾವು ಕಂಡಿದ್ದೇವೆ.